ಏನಪ್ಪ ಇದು ಎಲ್ಲಿ ಬಂದಿದ್ದಾರೆ ಅಂತ ಅನ್ಕೊಬೋದು. ನೋಡಿದೆ ದ ಫೋರ್ಟ್ ಆಫ್ ಝಾನ್ಸಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಿದ್ದು ಫೋರ್ಟ್ ಇದು. ಸೊ ಇಲ್ಲಿದು ಎಂಟ್ರೆನ್ಸ್. ಎಂಟ್ರೆನ್ಸಿಂದ ಇಲ್ಲಿ ನಿಮಗೆ ಟಿಕೆಟ್ ತಗೊಳ್ಳೋದು ಸಿಗ್ತದೆ. ಇಲ್ಲಿ ಸೈಡಲ್ಲಿ ಟಿಕೆಟ್ ತೊಗೊಳ್ಳೋದು. ಇದಾಗಿದ್ದಾದಮೇಲೆ ಇದು ಎಂಟ್ರೆನ್ಸ್. ಟಿಕೆಟ್ ಚೆಕಿಂಗ್ ಇರುತ್ತೆ. ಅದಾದಮೇಲೆ ಇಲ್ಲಿ ಡ್ರಿಂಕಿಂಗ್ ವಾಟ್ರು ಇದೆಲ್ಲ ಪೂರ್ತಿ ನಿಮಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಏನು ಗೊತ್ತಾ, ಇದನ್ನು ಖಡಕ್ ಬಿಜಿಲಿ ತೋಪ್ ಅಂತ ಹೇಳ್ತಾರೆ. ಖಡಕ್ ಬಿಜಿಲಿ ತೋಪ್ ಅಂತ ಹೇಳೋದು ಒಂದೇ ಕಾರಣ ಏನಂತ ಹೇಳಿದ್ರೆ, ಇದು ಯಾವಾಗ ಫೈರ್ ಆಗ್ತಿತ್ತಲ್ಲ ಇದರ ಸೌಂಡು ಸಿಡ್ಲು ಬರುತ್ತಲ್ಲ, ಸಿಡ್ಲು ಬಂದಂಗೆ ಇದ್ರ ಸೌಂಡ್ ಬರುತ್ತೆ. ಸಿಡ್ಲಿಗೇನೆ ಹೆವಿಯಾಗಿ ಬರೋದಂತೆ. ಅದಕ್ಕೆ ಇದರ ಹೆಸರು ಖಡಕ್ ಬಿಜಿಲಿ ತೋಪ್ ಅಂತ ಹೇಳಿದ್ದಾರೆ. ತೋಪ್ ಅಂತ ಹೇಳಿದ್ರೆ ಪಿರಂಗಿ, ಖಡಕ್ ಬಿಜಿಲಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಸಿಡ್ಲು ಅಂತ. ಇದನ್ನ ಕಂಟ್ರೋಲ್ ಮಾಡ್ತಿದ್ರು 3 ಜನ. ಅದರಲ್ಲಿ ಒಬ್ಬರು ಬಂದು ಗುಲಾಮ್ ಗೌಸ್ ಅಂತ. ಇದನ್ನ ಯಾವಾಗ ಗೊತ್ತಾ, ಬ್ರಿಟಿಷರು ಅಟ್ಯಾಕ್ ಮಾಡಿದಾಗ ಅಲ್ಲಿ ಇಟ್ಟಿದ್ರು. ಅಲ್ಲಿ ವೈಟ್ ಕಲರ್ ನಿಮಗೆ ಕಾಣಿಸಿರ್ಬೋದು, ವೈಟ್ ಇದೆ ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಇಟ್ಬಿಟ್ಟಿದ್ದನ್ನ ಫೈರ್ ಮಾಡ್ತಿದ್ರು. ಬಟ್ ಫೈರ್ ಮಾಡ್ಬೇಕಾದ್ರೆ ಏನಾಯ್ತು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೇಳೋದು ಇದನ್ನ ಫೈರ್ ಮಾಡಬೇಡಿ ಅಂತ ಹೇಳಿದ್ರು. ಇದನ್ನ ಫೈರ್ ಮಾಡಬೇಡಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಇದು ಇಟ್ಟಿರೋ ಡೈರೆಕ್ಷನ್ ಇದೆಯಲ್ಲ ಅಲ್ಲಿ ಬಂದ್ಬಿಟ್ಟು ಬ್ರಿಟಿಷ್ ಇದ್ರು. ಬಟ್ ಟೆಂಪಲ್ನ ಅವರು ಕವರ್ ಮಾಡ್ಕೊಂಡಿದ್ರು, ಟೆಂಪಲ್ನ ಟಾರ್ಗೆಟ್ ಮಾಡಿದ್ರು. ಬರೀ ತೋರಿಸಿ, ಟೆಂಪಲ್ನ ಟಾರ್ಗೆಟ್ ಮಾಡಿದಾಗ ಏನು ಕಾಣಿಸ್ತಾ ಇದೆ, ಇದು ಏನಂತಾರೆ ಗೋಲ ಬಂದು ಇಲ್ಲೇ ಇತ್ತು. ಈ ಗೋಲ ಬಂದು ಇಲ್ಲೇ ಇತ್ತು. ಇದನ್ನ ಸ್ಟಾಪ್ ಮಾಡಿದ ಕಾರಣ ಝಾನ್ಸಿ ರಾಣಿ ಬೇಡ ಅಂತ ಹೇಳಿ ಫೈರ್ ಮಾಡಲಿಕ್ಕೆ ಅಲ್ಲಿ ಆ ಟೆಂಪಲ್ನ ಬ್ರಿಟಿಷರು ಕವರ್ ಮಾಡ್ಕೊಂಡಿತ್ತು. ಫೈರ್ ಮಾಡಿದ್ರೆ ಬ್ರಿಟಿಷರು ಸಾಯ್ತಿದ್ರು ಹೌದು, ಬಟ್ ಟೆಂಪಲ್ ಸಹ ಡ್ಯಾಮೇಜ್ ಆಗ್ತಿತ್ತು. ಸೊ ಹಾಗಾಗಿ ಬೇಡ ಅಂತ ಅವಾಗ ಸ್ಟಾಪ್ ಮಾಡಿದ್ರು. ಇದು ಇಲ್ಲೇ ಉಳಿತು. ಯಾವಾಗ ಸ್ಟಾಪ್ ಮಾಡಿದ್ರು ಬ್ರಿಟಿಷರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದಾಗ ಘಾಸ್ ಖಾನ್ ಜೊತೆ ಇನ್ನು 2 ಜನ ಇದ್ರು. ಅವ್ರು 3 ಜನನು ಇದನ್ನ ಯೂಸ್ ಮಾಡ್ಬೇಕಾದ್ರೆ 3 ಜನನು ಅಲ್ಲೇ ಅಂದರೆ ಡೆತ್ ಆಯ್ತು. ಅವ್ರಿಗೆ ಡೆತ್ ಆದಮೇಲೆ ಅವ್ರ ಡೆಡ್ ಬಾಡಿಗಳನ್ನ ಮೇಲೆ ಮಾಡಿದ್ದಾರೆ, ಸಮಾಧಿ ಮಾಡಿದ್ದಾರೆ. ಆ ಸಮಾಧಿನ ನಾನು ತೋರಿಸ್ತೇನೆ. ಅದಾದಮೇಲೆ ಇದನ್ನು ತಂದು ಇಲ್ಲಿಟ್ಟಿದ್ದಾರೆ. ಸೊ ಅದೆಲ್ಲ ಪೂರ್ತಿ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಇದೇನು ಖಾಲಿ ಜಾಗ ಕಾಣಿಸ್ತಿದೆಯಲ್ಲ, ನಾಟ್ ಲಿಟರಲಿ ಶೋರ್, ಕ್ಲಿಯರಾಗಿ ಐಡಿಯಾ ಗೊತ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ನನಗೆ ಅನಿಸ್ತಾ ಇದೆ, ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಂದ್ಬಿಟ್ಟು ಈ ಜಾಗನ ಯೂಸ್ ಮಾಡ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಟ್ರೈನಿಗೋಸ್ಕರ. ಮಣಿಕರ್ಣಿಕಾ ಮೂವಿ ಆ್ಯಂಡ್ ಫ್ಯೂ ಅದರ್ ಮೂವಿ ಯು ಮೈಟ್ ಹ್ಯಾವ್ ಸೀನ್ ದ್ಯಾಟ್ ಝಾನ್ಸಿ ರಾಣಿ ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಅಂದರೆ ಈ ಥರ ಒಂದು ಖಾಲಿ ಜಾಗದಲ್ಲಿ ಸೋಲ್ಜರ್ಸ್ಗಳನ್ನ ಟ್ರೈನಿಂಗ್ ಮಾಡ್ತಿದ್ರು. ಟ್ರೈನಿಂಗ್ಗೋಸ್ಕರ ಮಣಿಕರ್ಣಿಕಾ ಅಂತ ಒಂದು ಮೂವಿ ಇದೆ. ಆ ಮೂವಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಟ್ ವಿಲ್ ಬಿ ಲೈಕ್ ದ ಸೇಮ್ ಎಕ್ಸಾಕ್ಟ್ ಥಿಂಗ್. ಅಲ್ಲೆಲ್ಲ ಪೋಸ್ಟರ್ ಹಾಕಿದ್ದಾರೆ. ಇದು ಮೇಲೆ ಆ ಕಡೆ ಫೈರಿಂಗ್ ಸೆಕ್ಷನ್, ಮೇಲೆ ಸೋಲ್ಜರ್ಸ್ ನಿಂತ್ಕೊಂಡು ಫೈರ್ ಮಾಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ಅವ್ರು ಕವರ್ ಮಾಡಿದ್ದಾರೆ ವಿತ್ ಸಮ್ ಸ್ಟಿಕರ್ಸ್ ಅಂಡ್ ಆಲ್. ಬಟ್ ಇಲ್ಲಿ ಅವರು ಟ್ರೈನಿಂಗ್ ಕೊಡ್ತಾ ಇದ್ರು. ಅದು ಇದೆ. ಇದಾಯಿತು, ಖಡಕ್ ಬಿಜಿಲಿ ತೋಪಾಯಿತು, ಮತ್ತು ಟ್ರೈನಿಂಗ್ ಇದಾಯಿತು. ಹಾಗೆ ಮುಂದೆ ಹೋಗಿ ಮೇಲೆ ಕವರ್ ಮಾಡೋಣ. ಏನು ಗನ್ಗಳಿದೆಯಲ್ಲ, ಈ ಗನ್ಗಳು ಬ್ರಿಟಿಷರು 1905 ತಂದಿದ್ದಾರೆ. ಟೋಟಲ್ 10 ಗನ್ಗಳು ತಂದಿದ್ದು, 10 ಗನ್ಸ್ ತಂದಿದ್ದು. ಅದರಲ್ಲಿ ಉಳಿದಿರೋದು 2 ಇಟ್ಟಿದ್ದಾರೆ. ಅದು ಹಾಳಾಗಿರೋದು ಅಂತ ಇಟ್ಟಿದ್ದಾರೆ. ತೋರಿಸ್ತೀನಿ. ಇಲ್ಲೂ ಸೇಮ್ ಗನ್ನೇ ಇದೆ. 1905 ತಂದಿರೋದು. 1905 ತಂದಿರೋದು ಈ ಗನ್ಗಳು ಟೋಟಲ್ 10 1905 ತಂದ್ರೆ 10 ಗನ್ಸ್. ಇದರಲ್ಲಿ ಉಳಿದಿರೋದು 2 ಗನ್ ಮಾತ್ರ ಇಟ್ಟಿದ್ದಾರೆ. ಹಾಳಾಗಿರೋದು ಮಾತ್ರ ಇಟ್ಟಿದ್ದಾರೆ. ಇನ್ನು 8 ಗನ್ನ ಅವರೇ ತೊಗೊಂಡೋಗ್ಬಿಟ್ಟಿದ್ದಾರೆ ಆವಾಗಿನ. ಎಂಟ್ರೆನ್ಸ್ लकड़ी का गेट ब्रिटिश ने जला के आर्मी का लगाया लोगों का. ಸೊ ಇಲ್ಲೇನಿತ್ತಲ್ಲ ಇದೆಲ್ಲ ಆ್ಯಕ್ಚುಲಿ ಕಟ್ಟಿಗೆ ಗೇಟ್ ಇತ್ತಂತೆ. ಕಟ್ಟಿಗೆ ಗೇಟ್ ಇತ್ತು. ಬಟ್ ಯಾವಾಗ ಬ್ರಿಟಿಷ್ ಅಕ್ವೈರ್ ಮಾಡಿಕೊಂಡು ಕಟ್ಟಿಗೆ ಗೇಟ್ನ ಫುಲ್ ಸುಟ್ಟಾಕ್ಬಿಟ್ಟು ಐರನ್ ಮಾಡಿದ್ದಾರೆ. ಬಟ್ ಯಾವಾಗಾದ್ರೂ ಈ ಗೇಟ್ನ ಕ್ಲೋಸ್ ಮಾಡ್ತಾರಲ್ಲ, ಈ ಗೇಟ್ನ ಕ್ಲೋಸ್ ಮಾಡಿದಾಗ ಈ ಡಿಸೈನ್ ನೋಡಿ, ಇದೇ ಡಿಸೈನ್ ಇದೆಯಲ್ಲ, ಮತ್ತೆ ಈ ಲೈನ್ ಇದು ಆ್ಯಕ್ಚುಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಬ್ರಿಟಿಷ್ ಫ್ಲಾಗ್ ಹೇಗಿರುತ್ತೆ ಆ ಡಿಸೈನ್ ತಗೊಳುತ್ತೆ. ಬಟ್ ಇದನ್ನ ಸುಟ್ಟಿರುತ್ತೆ. वेलकम तोप ಅಂತ राजा से मिलने वाले आते थे, बारूद भर के सलामी देते थे. समझा नहीं? राजा जो थे उनसे मिलने वाले आते थे, बारूद भर के वो सलामी राजा लोग. तो राजರು ಇದನ್ನ ಫೈರ್ ಮಾಡ್ತಿದ್ರಂತೆ. ಯಾವಾಗ ಅಂದ್ರೆ ಇವರು ಗೆಸ್ಟ್, बाहर के लोगों को मालूम पड़ता था कोई गेस्ट आया है. ಯಾರಾದ್ರೂ ಗೆಸ್ಟ್ ಬಂದಾಗ ಅದರಿಂದ ಫೈರ್ ಮಾಡ್ತಿದ್ರಂತೆ. ಸೊ ಹೊರಗಡೆ ಗೊತ್ತಾಗ್ತಿತ್ತು, ಅದನ್ನ ಫೈರ್ ಮಾಡ್ತಿದ್ರು. ಬರೀ ಅದೇ सिर्फ आवाज के लिए, मतलब कोई डैमेज करने के लिए नहीं.
ಕೆಳಗಡೆ ನಾನು ತೋರಿಸಿದ್ದೆ. ಆ ತೋಪಿನ ಅಲ್ಲಿ ಫೈರ್ ಮಾಡಿದ್ದು ಅವ್ರು 3 ಜನ ಸತ್ತೋದ್ರಲ್ಲ, ಅವ್ರ ಸಮಾಧಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಯಾರಂತ ತೋರಿಸ್ತೀನಿ ಬನ್ನಿ. ಗುಲಾಮ್ ಗೌಸ್ ಅಂತ, ಗುಲಾಮ್ ಗೌಸ್ ಖಾನ್ ಗನ್ನರ್, ಮೋತಿಬಾಯಿ ವುಮೆನ್ ಗನ್ನರ್, ಖುದಾ ಬಕ್ಷ್ ಹಾರ್ಸ್ ಲೀಡರ್ ಆಲ್ ದ 3 ಸ್ಯಾಕ್ರಿಫೈಸ್ ಆನ್ 4th April 1858. 1858 ಯಾವತ್ತು ಇರೋದು ಅವ್ರ ಸಮಾಧಿಗಳನ್ನ ಅವ್ರ ಡೆಡ್ ಬಾಡೀಸ್ ತಂದು ಅವ್ರ ಸಮಾಧಿನ ಇದು ಮಾಡಿದ್ದಾರೆ. तो तीनों एक ही में? हाँ, तीनों का एक साथ है. मुस्लिम का एक कवर हो गया, मोहसिन भाई का रूम साथ. अच्छा, तो तीनों का इसी में है एक साथ. तो 3 ಜನದು ಒಂದರಲ್ಲೇ ಮಾಡಿಬಿಟ್ಟಿದ್ದಾರೆ. ಸೊ 4th April 1858 ಅಲ್ಲೂ ಡೆತ್ ಆಗಿತ್ತು. ಇದೇನು ನೋಡ್ತಿದ್ದೀರಲ್ಲ, ಇದು ಮುಂಚೆ ಬಂದ್ಬಿಟ್ಟು ಫೋರ್ಟ್ ಇತ್ತಂತೆ. ಇದು ಫೋರ್ಟ್ ಇತ್ತಂತೆ, ಅಲ್ಲಿ ನೀವು ನೋಡ್ಬೋದು ನೋಡಿ 1896 ಅಂತ ಏನು ಬರೆದಾರೆ. ಅದ್ರ ಪಕ್ಕದಲ್ಲಿ B ಮತ್ತು R ಅಂತ ಬರ್ತದೆ. B ಆ್ಯಂಡ್ R ಅಂತ ಹೇಳಿದ್ರೆ ಕ್ವೀನ್ ವಿಕ್ಟೋರಿಯಾ ಅಂತ. ಇದು ಈಗ ವಾಟರ್ ಟ್ಯಾಂಕ್. ಯಾವಾಗ ಬ್ರಿಟಿಷ್ ಇದನ್ನ ಕ್ಯಾಪ್ಚರ್ ಮಾಡಿಕೊಂಡ್ರು ಇದನ್ನ ವಾಟರ್ ಟ್ಯಾಂಕ್ ಕನ್ವರ್ಟ್ ಮಾಡಿದ್ರು. ಬಟ್ ಬಿಫೋರ್ ವಾಟರ್ ಟ್ಯಾಂಕ್ ಇದ್ದನ್ನ ಡ್ಯಾಮೇಜ್ ಮಾಡಿ, ಫೋರ್ಟ್ ಇದ್ದನ್ನ ಡ್ಯಾಮೇಜ್ ಮಾಡಿ ಇವರು ವಾಟರ್ ಟ್ಯಾಂಕ್ ಆಗಿ ಮಾಡಿದ್ರು. ವಾಟರ್ ಟ್ಯಾಂಕ್ ಆಗಿ ಮಾಡಿಕೊಂಡು ಅವ್ರ ಹೆಸರು ಬರ್ಬೋದು ಕ್ವೀನ್ ವಿಕ್ಟೋರಿಯಾ BR ಅಂತ 1896 ಇದನ್ನು ಡ್ಯಾಮೇಜ್ ಮಾಡಿದ್ರು ಬ್ರಿಟಿಷರು. ಎಂಥ ಉಳಿಸಿಲ್ಲ. ಇದು ಪಂಚ್ ಮಹಲ್ ಅಂತ, ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ರಾಜ್ಬೀರ್ ಸಿಂಗ್ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದು. ಇದು ಫೋರ್ಟ್ ಸ್ಟಾರ್ಟ್ ಮಾಡಿದಾಗ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಬಟ್ ಇಟ್ ವಾಸ್ ನಾಟ್ ಲೈಕ್ ದಿಸ್ ಬಿಫೋರ್. ಈ ಥರ ಇರಲಿಲ್ಲ ಇದು ಏನಂತ ಹೇಳಿದ್ರೆ, ರಾಜ ಮತ್ತು ರಾಣಿ ಮದುವೆ ಆದಾಗ ಇನಿಷಿಯಲಿ ಇಲ್ಲಿರ್ತಿದ್ದು. ಬಟ್ ಆಫ್ಟರ್ ವೆನ್ ಬ್ರಿಟಿಷ್ ಕ್ಯಾಪ್ಚರ್ ದಿಸ್, ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮೀಟಿಂಗ್ ಹಾಲ್ ಥರ ಮಾಡ್ಕೊಂಡ್ರು. ಮೇಲೆ ಶೀಶ್ ಮಹಲ್ ಅಂತ ಇತ್ತು ರಾಣಿದು, ಅದನ್ನು ಡ್ಯಾಮೇಜ್ ಮಾಡಿ ಅದನ್ನು ಮೀಟಿಂಗ್ ಹಾಲ್ ಥರ ಮಾಡಿದ್ದಾರೆ. ಮನೆ ಒಳಗೆ ಈಗ ಪಂಚ್ ಮಹಲ್ ಹೋಗ್ತಾ ಇದ್ದೀನಿ. ಪಂಚ್ ಮಹಲ್ ಅಂತ ಏನಂತ ಹೇಳಿದ್ರೆ, ಝಾನ್ಸಿ ರಾಣಿ ಸತ್ತು ತಗೊಂಡಿದ್ದು ಇಲ್ಲೇ ಇರುತ್ತೆ. ಆ್ಯಕ್ಚುಲಿ ಈ ಪಿಲ್ಲರ್ದಲ್ಲೇ ಇರಲಿ, ಪಿಲ್ಲರ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದು ಬ್ರಿಟಿಷರಾಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದಕ್ಕೆ ಮುಂಚೆ ಪೂರ್ತಿ ಒಂದು ಖಾಲಿ ಹಾಲ್ ಇತ್ತು, ಎಂತ ಇರಲಿಲ್ಲ. ಸೊ ಇಲ್ಲಿ ರಾಣಿ ಮತ್ತೆ ಅವರು ಅವ್ರು ಇರ್ತಿತ್ತು. ಇಲ್ಲಿ ಕೆಳಗಡೆ ಇದ್ದಾಗ ಇಲ್ಲಿ ಹಾರಿಜರ್ಸ್ ಎಲ್ಲ ಬೇರೆ ಬೇರೆ ಇರ್ತಿತ್ತು. ಅವಾಗ ಏನಂತ ಹೇಳಿದ್ರೆ, ಇಲ್ಲಿ ಕುತ್ಕೊಂಡು ಪಾಪನ ದತ್ತು ತಗೊಂಡಿದ್ದು. ಇದು ಇದನ್ನ ಪಂಚ್ ಮಹಲ್ ಅಂತ ಹೇಳ್ತಾರೆ. ಇದು ಪಂಚ್ ಮಹಲಿಂದ ಆಚೆ ಹೋಗ್ತಾ ಇದ್ದಾರೆ. ನಿಮಗೆ ಇನ್ನೊಂದು ತೋರಿಸ್ತೀನಿ. ಅದು 5 ಫ್ಲೋರ್ 4 ಫ್ಲೋರಿಂಗ್ ಆಯ್ತಂದ್ರೆ ಇದೆಲ್ಲ ನೋಡ್ತಾರೆ. ಇದೆಲ್ಲ ಬ್ರಿಟಿಷ್ ಮಾಡಿದ್ದು. ಇದೆಲ್ಲ ಇರಲಿಲ್ಲ. ಸೊ ಇದೆಲ್ಲ ಬ್ರಿಟಿಷರ್ ಮಾಡಿದ್ದು. ಆಮೇಲೆ ಅವ್ರು ಅಕ್ವೈರ್ ಮಾಡ್ಕೊಂಡು ಬಂದು ಮಾಡಿದ್ದು. ಬಟ್ ಅವಾಗ ಸೀಲಿಂಗ್ ಈ ಥರ ಇರಲಿಲ್ಲ. ಸೀಲಿಂಗ್ಸ್ ಎಲ್ಲ ಈ ಥರ ಇರಲಿಲ್ಲ. ಇದು ಕಬ್ಬಣದಲ್ಲೇ ಇರಲಿಲ್ಲ. ಅವಾಗಿನ ಸೀಲಿಂಗ್ಸ್ ಎಲ್ಲ ಕಟ್ಟಿಗೆ ಗೋಡನ್ ಇರ್ತಾ ಇತ್ತು. ಕಟ್ಟಿಗೆ ಸೀಲಿಂಗ್ಸ್ ಇರ್ತಿತ್ತು. ಈಗ ಇದನ್ನೆಲ್ಲ ಬ್ರಿಟಿಷರ್ ತೊಗೊಂಡಾದ್ಮೇಲೆ ಸಿಮೆಂಟಿಂಗ್ ಹಾಕಿತ್ತು, ಅದೆಲ್ಲ ಮೆಟಲ್ ಹಾಕಿದ್ದೆಲ್ಲ ಮಾಡಿದ್ದಾರೆ. ಬಟ್ ಅದು ಮುಂಚೆ ಇದನ್ನು ಗೋಡನಲ್ಲೇ ಇರ್ತಾ ಇತ್ತು. ನಾಲ್ಕು ಯಾರು ತೋರಿಸ್ತೀನಿ. ಪಂಚ್ ಮಹಲ್ ಅಂತ ಹೇಳಿದ್ರೆ 5 ಮಹಲ್ ಅಂತ. ಪಂಚ್ ಅಂದರೆ 5, ಮಹಲ್ ಅಂದರೆ ಮಹಲ್. 5 ಫ್ಲೋರ್ ಬಿಲ್ಡಿಂಗ್. ಬ್ರಿಟಿಷರು 5 ಫ್ಲೋರ್ನ ಬೀಳಿಸ್ಬಿಟ್ಟು ಜಸ್ಟ್ 4 ಫ್ಲೋರ್ ಕನ್ವರ್ಟ್ ಮಾಡಿ ಕಟ್ಟೋದು. ಅದು ಇಲ್ಲಿದೆ ನೋಡಿ, ತೋರಿಸಿ ಬನ್ನಿ. 1 ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್. ಇದು ಹೀಗಿರಲಿಲ್ಲ ರಾಣಿ ಇದ್ದಾಗ. ರಾಣಿ ಕಡೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡು ಆದಮೇಲೆ ಇದನ್ನು ಅವರು ಈ ಥರ ಕಟ್ಟಿದ್ದಾರೆ ಬ್ರಿಟಿಷರು. ಆ್ಯಂಡ್ ಅಲ್ಲೆಲ್ಲ ಏನು ನೋಡ್ತಿದ್ದೀರಾ, ಅಲ್ಲೆಲ್ಲ ನೋಡ್ತಿರೋದು ಇದೇನು ಕಾಣಿಸ್ತಿದೆಯಲ್ಲ, ಖಾಲಿ ಕೋಣೆಗಳು ಕಾಣಿಸ್ತಿದ್ದಾವೆ ಅದರಲ್ಲಿ. ಅದೆಲ್ಲ ನೋಡ್ತಿರೋದು ನೀವು ಬಂದ್ಬಿಟ್ಟು ಸೈನಿಕರು ಇರ್ತಿದ್ರು ಅಂತ. ನಮ್ಮ ಸೈನಿಕರು ರಾಗಿ ಸೈನಿಕರು, ಆ ಸೈನಿಕರು ಮಾಪೆ ಬ್ರಿಟಿಷ್ ಗೆ ಸೈನಿಕರು ಓಬಿ ಇರೋದಕ್ಕೆ. ಸೊ ನಮ್ಮ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರು ಎಲ್ಲ ಅಲ್ಲಿರ್ತಿದ್ರಂತೆ. ಮತ್ತು ಅದೇನು ಗ್ರೀನ್ ಕಾಣುತ್ತೆ, ಖಾಲಿ ಮೈದಾನ. ಅವ್ರಿಗೂ ಇರ್ಲಿಕ್ಕೆ ಮಾಡಲಿಕ್ಕೆ ಖಾಲಿ ಮೈದಾನ ಇರ್ತದಂತೆ. खिड़की जो सब है ब्रिटिश जो है उसके बाद ही बना है पूरा गिरा के नया. अच्छा, ಝಾನ್ಸಿ ರಾಣಿದು ಜನ್ಮ ಆಗಿತ್ತು 1835 ಅಲ್ಲಿ बनारस ಅಲ್ಲಿ. उसके पिता का नाम था मोरेपंत था में भागीरथी माता के जन्म ಆಗಿತ್ತು. बनारस में जन्म हुआ था. उसके बाद पालन पोषण ಅಂದ್ರೆ ಅವರು ಹುಟ್ಟಿ ಬೆಳೆದಲ್ಲ ಬಿಟೂರಲ್ಲಿ. ಶಾದಿ ಝಾನ್ಸಿಯಲ್ಲಿ ಆಯ್ತಂತೆ. मदवे ಆಗಿದ್ದು ಝಾನ್ಸಿ. वीर गति प्राप्त ಆಗಿದ್ದು ग्वालियर में कौन से ईस्वी में वो 18 जून 1858 ಅಲ್ಲಿ ಜೂನ್ ಅಲ್ಲಿ ಅವ್ರದ್ದು ವೀರಗತಿ ಪ್ರಾಪ್ತ ಆದರು. ಇದು ಪ್ಲೇಸ್ ಯಾವುದಂದ್ರೆ, ಇದು ಆ್ಯಕ್ಚುಲಿ ರಾಣಿ ಝಾನ್ಸಿ ರಾಣಿ ಇಲ್ಲಿ ವಾರ್ ಶುರು ಆಯ್ತಲ್ಲ, ಶಾಂತಿ ಫೋರ್ಟಲ್ಲಿ ವಾರ್ ಶುರು ಆಯಿತು. ವಾರ್ ಶುರು ಆದಮೇಲೆ ಝಾನ್ಸಿ ರಾಣಿ ನೈಟ್ ಏಪ್ರಿಲ್ 4 to 5, 1858 ಆ ಟೈಮಲ್ಲಿ ದತ್ತುಪುತ್ರ ಇದ್ದಾರೆ. ಅದನ್ನ ಹಿಂದೆ ಕಟ್ಕೊಂಡು ಕುದುರೆಯಲ್ಲಿ ಜಂಪ್ ಆಗಿದ್ದಾರೆ. ಝಾನ್ಸಿ ರಾಣಿ ಹೀಗೇನೆ ಕಟ್ಕೊಂಡು ಕುದುರೆ ಮೇಲೆ ಖಡ್ಗ ಇಟ್ಕೊಂಡು ಜಂಪ್ ಆಗಿದ್ದು ಇಲ್ಲಿ ಬರೀತಾರೆ.
ಅದಾಗಿದ್ದಾದ್ಮೇಲೆ ಅವ್ರು ಬಂದದ್ದು ಈ ಕಡೆಯಿಂದ ಬಂದು ಇದು ಇರಲಿಲ್ಲ ಗೋಡೆ, ಇದು ಗೋಡೆ ಇರಲಿಲ್ಲ. ಸೊ ಅದು ಕೂದ್ರೆ ಇಲ್ಲಿಂದ ಏನು ಈ ಕಡೆ ಜಂಪ್ ಆಯಿತು ಅದು ಬಂದು ಈ ಕಡೆ ಬಂತು. ಇದು ಗೋಡೆ ಇರಲಿಲ್ಲ ಅವಾಗ, ಅಂದರೆ ಈ ಕಡೆ ಜಂಪ್ ಆಗಿ ಏನು ಹೋಯ್ತಲ್ಲ ಅಲ್ಲಿ ಕೆಳಗಡೆ ಹೋಯ್ತು. ಕೆಳಗಡೆ ಹೋದಾಗ ಅದರಲ್ಲಿ ಒಂದು ಕಾಲು ಮುರಿದು ಹೋದಾಗ ಸ್ವಲ್ಪ ದೂರ ಹೋದಾದ್ಮೇಲೆ ಅದು ಕುದುರೆಗೆ ಆಗಲಿಲ್ಲ. ದೆನ್ ಝಾನ್ಸಿ ರಾಣಿ ಏನು ಮಾಡೋದು, ಇನ್ನೊಂದು ಕುದುರೆನ ತೊಗೊಂಡು ಫಸ್ಟು ಕಲ್ಪಿಗೆ ಹೋದ್ರು. ಕಲ್ಪಿ ಅಂತಿದೆ, ಅಲ್ಲೂ ಸ್ವಲ್ಪ ಫೈಟಿಂಗ್ಸ್ಗಳಾದಾದ್ಮೇಲೆ ಅವ್ರಿಗೆ ಕೈಗೆ ಸ್ವಲ್ಪ ತಾಕ್ತು, ಒಂದು ಬುಲೆಟ್ ಸಹ ಬಿದ್ದಿತ್ತು. ಆದ್ರೂ ಹೇಗೋ ಮಾಡ್ಕೊಂಡು ಅವರು ಗ್ವಾಲಿಯರ್ಗೆ ಹೋಗಿ ಅಲ್ಲಿ ಅವರು ವೀರಗತಿನ ಪ್ರಾಪ್ತ ಮಾಡ್ಕೊಟ್ರು. ಹೇಗೆ ಅಂತ ಹೇಳಿದ್ರೆ ಅವ್ರದ್ದೊಂದು ಆಸೆ ಇತ್ತು, ನಾನು ಸತ್ತರೂ ಸಹ ನನ್ನ ಬಾಡಿ ಬ್ರಿಟಿಷ್ಗೆ ಸಿಗಬಾರ್ದು ಅಂತ ಇತ್ತು. ಆಗ ಅವರು ಎಂತ ಮಾಡೋದು, ಅದು ಹುಲ್ಲುಗಳಿಂದ ಕಟ್ಟಿರ್ತಾರಲ್ಲ, ಏನದು ಹುಲ್ಲೆಲ್ಲ ಹಾಕಿ ಒಂದು ಕಡೆ ಕೊಟ್ಟಿರ್ತಾರೆ ನಿಮ್ಮೆ, ಅದರಲ್ಲಿ ಏನು ಮಾಡೋದು ಬೆಂಕಿ ಹಚ್ಕೊಂಡವರು ಅದರಲ್ಲಿ ತೀರೋದು. ಅಷ್ಟು ಆ ಥರ ಅವ್ರದ್ದು ವೀಕಲ್ಸ್ ಪ್ರಾಪ್ತ ಆಗಿದೆ. ಇಲ್ಲಿಂದಲೇ ಲಾಸ್ಟ್ ಜಂಪ್ ಆಗಿದ್ದಾರೆ. ಅದಕ್ಕೆ ಈ ಸ್ಪಾಟ್ನ ಇಲ್ಲಿ ಬರುತ್ತಾರೆ. ಇದು ಪ್ಲೇಸ್ ಏನಂತ ಹೇಳಿದ್ರೆ ಇವರು ಬ್ರಿಟಿಷರು 10 ಗನ್ ಅಂತ ಹೇಳ್ತಾರೆ, ಕೆಳಗಡೆ 10 ಗನ್ ಇದೆ ಅಂತ, 10 ಮಷಿನ್ ಅಂತ ಇದ್ರು ಅಂತ. ಅದರಲ್ಲಿ 2 ಮಾಸಲ್ಲಿ ಇಟ್ಟಿದ್ದಾರೆ, ಹಾಳಾಗಿರೋದು 8 ತೊಗೊಂಡೋಗಿದ್ದಾರೆ. ಸೊ ಇಲ್ಲಿ ಬರ್ತಾರೆ ನೋಡಿ, ಮಷಿನ್ ಗನ್ ನಂಬರ್ 1. ಸೊ ಇಲ್ಲಿ ಮುಂಚೆ ಎಲ್ಲ ಕಿಟಕಿಗಳಿದ್ವು, ಇದು ಐರನ್ದೆಲ್ಲ ಇತ್ತು. ಇಲ್ಲಿದೆ ತೋರಿಸಿ, 2 ಅಲ್ಲಿದೆ MG ಮಷಿನ್ ಗನ್ ನಂಬರ್ 2. ಸೊ ಇಲ್ಲಿ 2ನೇ ಗನ್ ಇಡ್ತಾ ಇದ್ದು, ಇಲ್ಲಿಂದ ಫೈರ್ ಮಾಡ್ತಾ ಇದ್ದು. ಈಗ ಅವಾಗ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ पैर से ओपन लगाने के बाद पैर से ओपन करते थे. अच्छा वहाँ पे था क्या वो? ಕೈಯಿಂದ ಓಪನ್ ಮಾಡ್ತಿದ್ಲ, ಅಲ್ಲಿ ಕಾಲಿಂದನೇ ಓಪನ್ ಮಾಡ್ತಿದ್ದೆ, ಅಲ್ಲಿ ಇತ್ತು. ಅದು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗ್ತಿತ್ತು ಈ ಥರ. ಈಗಲೂ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಇಳಿಬೇಕಂದ್ರೆ नीचे मंदिर दिखा दी. ಇಲ್ಲಿಂದ ಫೈರ್ ಮಾಡ್ತಿದ್ದು. ಇಲ್ಲಿ ದೇವಸ್ಥಾನ ಇದೆ ಕೆಳಗಡೆ, ಅಲ್ಲಿ ರಾಣಿ ಯಾವಾಗೂ ಬಂದು ಕೌನ್ಸ ಮಂದಿರ, ಶಿವ ಮಂದಿರ ಅಂತ. ಇಲ್ಲಿ ಯಾವಾಗೂ ರಾಣಿ ಬಂದು ಪೂಜೆ ಮಾಡ್ತಿದ್ರಂತೆ. ಇಲ್ಲಿ ಪೂಜೆ ಮಾಡ್ತಿದ್ರು ರಾಣಿ ಹೋಗೋದು, ಶಿವ ಮಂದಿರ ಅಂತ. ಇಲ್ಲಿ ಬಂದ್ಬಿಟ್ಟು ಇದು ಹ್ಯಾಂಗಿಂಗ್. ಯಾರಾದ್ರೂ ಒಂದು ಚಿಕ್ಕದು ತಪ್ಪು ಮಾಡಲಿ, ದೊಡ್ಡದೇ ತಪ್ಪು ಮಾಡಲಿ, ಅವ್ರಿಗೆ ಬೇರೆ ಶಿಕ್ಷೆ ಏನು ಇರ್ತಿರಲಿಲ್ಲ. ಆ ಟೈಮಲ್ಲಿ ಹೊಡೆಯೋದು ಏನಿರ್ತಿರಲಿಲ್ಲ, ಜಸ್ಟ್ ಮಾಡ್ತಿದ್ರು ಹ್ಯಾಂಗಿಂಗ್. ಇಲ್ಲಿ ನಿಲ್ಲಿಸ್ತಾ ಇತ್ತು, ಕ್ಲೋಸ್ ಮಾಡಿದ್ದಾರೆ. ಈಗ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಪ್ಲೌಡ್ ಇರ್ತಾ ಇತ್ತು, ಅದ್ರ ಮೇಲೆ ಬಾಡಿ ನಿಲ್ಸ್ಬಿಟ್ಟು ಪಟ್ಟ ಅಂತ ಹೇಳಿ ಅವರು ಆ ಕಟ್ಗೆನ ಯಾವಾಗ ಹೇಳ್ತಾ ಇದ್ರು, ಡೆಡ್ ಬಾಡಿ ಕೆಳಗಡೆ ಹೋಗಿ ಹ್ಯಾಂಗ್ ಹಾಕ್ಬಿಡೋದು. ಸೊ ಇಲ್ಲಿ ಹ್ಯಾಂಗಿಂಗ್ ಇತ್ತು. ಬಟ್ ಝಾನ್ಸಿ ಕಿ ರಾಣಿ ಇದನ್ನ ಸ್ಟಾಪ್ ಮಾಡಿಸಿದ್ರು ದಾಮೋದರ ಅವರು ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಎವ್ರಿಡೇ ಅವರು ಕೆಳಗಡೆ ರೋಡಿಂದಾನೆ ದೇವಸ್ಥಾನಕ್ಕೆ ಹೋಗ್ತಿದ್ರು ಪೂಜೆ ಮಾಡ್ಲಿಕ್ಕೆ. ದಟ್ ಯು ಸಾ, ಅಲ್ಲಿ ಶಿವನ್ ದೇವಸ್ಥಾನ ಇದೆ, ಅಲ್ಲಿ ದಿನ ನೋಡಕ್ ಹೋಗ್ಬಾರ್ದು, ಪೂಜೆ ಹೋಗ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ರು. ಅವ್ರಿಗೆ ಇಷ್ಟ ಸಹ ಆಗ್ಲಿಲ್ಲ. ಮತ್ತೆ ಇದೇನಿದೆಯಲ್ಲ, ಇದು ಬಂದು ಯಾರು ಗಲ್ ಶಿಕ್ಷೆ ಕೊಡ್ತಿದ್ರಲ್ಲ ಅವ್ರದ್ದು ರೂಮ್ ಇದು. ಈಗ ಕ್ಲೋಸ್ ಆಗಿದೆ, ಯಾರು ಒಳಗೆ ಹೋಗಂಗಿಲ್ಲ. ಬಟ್ ಅವ್ರು ಇಲ್ಲಿ ಕೆಳಗಡೆ ಇರ್ತಿದ್ರು, ಯಾರು ಫಾಸಿ ಕೊಡ್ತಾರಲ್ಲ ಅವ್ರ ರೂಮ್ ಇದು. ಸೊ ದಿಸ್ ಇಸ್ ಆಲ್ ಅಬೌಟ್ ಹ್ಯಾಂಗಿಂಗ್ ಪ್ಲೇಸ್. ಈಗ ತೋರಿಸೋದೇನಂತ ಹೇಳಿದ್ರೆ, ಅದು ನಾನು ಹೇಳಿದ್ನಲ್ಲ ಗಲ್ಲು ಶಿಕ್ಷೆ ಸ್ಟಾಪ್ ಮಾಡ್ತಿದ್ರು ಅಂತ, ಅಂದ್ರೆ ರಾಣಿ ಜಾತಿ ಹೇಳಿದ್ರಲ್ಲ, ಅದು ಗಲ್ಲಿಗೆ ಸ್ಟಾಪ್ ಮಾಡ್ತಿದ್ರು. ಸ್ಟಾಪ್ ಮಾಡಿದಾದ್ಮೇಲೆ ತಪ್ಪು ಮಾಡಿದವ್ರನ್ನ ಡೈರೆಕ್ಟ್ ಜೈಲಿಗೆ ಹಾಕ್ತಿದ್ರು. ಇದೇ ಜೈಲು, ಇಲ್ಲಿಂದ ಎತ್ಕೊಂಡೋಗಿ ಸ್ಟಾಪ್ ಮಾಡಿ ಅಲ್ಲಿ ಒಳಗಡೆ ಹಾಕ್ತಿದ್ರು. ಅಲ್ಲಿ ತುಂಬಾ ಕತ್ಲು. ಭೈ आपने क्या बोला उसको हिंदी में? जेल ಕಾಲ್ ಕೊಟ್ರಿ, कैदी को इसमें डाल देते. ಕಾಲ್ ಕೊಟ್ರಿ ಅಂತ ಹೇಳಿದ್ರೆ ಫುಲ್ ಕತ್ಲಿರುತ್ತೆ. ಕೈದಿಗಳನ್ನ ಎತ್ಕೊಂಡು ಅಲ್ಲಿ ಒಳಗಡೆ ಹಾಕ್ತಿದ್ರಂತೆ. ಈಗ ಅದು ಸ್ಟಾಪ್ ಮಾಡಿದ ರೀಸನ್ ವೈ, ಮುಂಚೆ ಯಾರೊಬ್ರು ಹೋಗಿದ್ರಂತೆ, ಹೋದಾಗ ಅವ್ರಿಗೆ ಬಹಾರ್ರೆ ನೀವನ ತುಂಬಾ ಕತ್ತಿರೋ ಕಾರಣ ಹೊರಗೆ ಬರಲಾಗಿಲ್ಲ ಒಂದು 20 years ಮುಂಚೆ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಅದ್ರ ಆಪೋಸಿಟ್ ಅಲ್ಲಿ ಇಲ್ಲಿ ಬಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಹವಾ ಮಹಲ್ ಅಂತ ಹೇಳ್ತಾರೆ. ಹವಾ ಮಹಲ್ ಅಂತ ಹೇಳಿದ್ರೆ ಅದು ಹೆಸರಿಟ್ಟಿರೋ ತಕ್ಕನಾಗೆ ಇದೆ. ಅಲ್ಟಿಮೇಟ್ ಗಾಳಿ ಬರುತ್ತೆ ಒಳಗಡೆ. ಇಷ್ಟು ಬಿಸಿಲಿದೆ, ನನಗೆ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ, ಬಿಸಿಲಿದೆ, ಫೋನ್ ಫುಲ್ ಹೀಟ್ ಆಗಿದೆ. ಬಟ್ ಸ್ಟಿಲ್ ಒಳಗಡೆ ಅಲ್ಟಿಮೇಟ್ ಗಾಳಿ ಬರ್ತಾ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಅಲ್ಟಿಮೇಟ್ ಗಾಳಿ ಬರುತ್ತೆ. ನಿಮ್ಗೆ ಯಾವ ಥರ ಸೆಕೆಂಡ್ಸ್ ಎಲ್ಲ ಇರ್ತಲ್ಲ, ವೆಂಟಿಲೇಷನ್ಗೋಸ್ಕರ ಜಸ್ಟ್ ವೆಂಟಿಲೇಷನ್. ಆ್ಯಂಡ್ ಮಳೆ ಬಂದು ನೀರು ಬರ್ತಿತ್ತು, ಅದು ನೀರು ಬಂದಿರೋದೆಲ್ಲ ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ. ಅಪಾರ್ಟ್ಮೆಂಟ್ ವೆಂಟಿಲೇಷನ್ ಏನು ಗಾಳಿ, ಬಿಸಿ ಗಾಳಿ ಇತ್ತು, ವೆಂಟಿಲೇಟರ್ ಹಾಕಿ ಹೋಗ್ತಿತ್ತು, ತಣ್ಣಗಾಲ ಕಿಟಕಿ ಅಂತ. ಮತ್ತೆ ಇಲ್ಲಿ ಲೇಸರ್ ಶೋ ಆಗುತ್ತಂತೆ. ಇಲ್ಲಿ ಯೂಶಲಿ ಈಗಲೂ ಲೇಸರ್ ಶೋ ಆಗುತ್ತಂತೆ. ಈ ಚೇರ್ಗಳೆಲ್ಲ ಹಾಕಿದ್ದಾರೆ, ಆ ಚೇರ್ಲೆಲ್ಲ ಜನ ಕುತ್ಕೊಂತಾರೆ. ಅಲ್ಲಿ ಮುಂದೆ ಗೋಡೆ ಏನಿದೆಯಲ್ಲ ಅದ್ರ ಮೇಲೆ ಲೇಸರ್ ಶೋ ಮಾಡ್ತಾರೆ ಅಂತ. ಅಂದ್ರೆ ಲೇಸರ್ ಶೋ ಅಂದ್ರೆ ಏನಂದ್ರೆ ಜಸ್ಟ್ ದ್ಯಾಟ್ ಝಾನ್ಸಿ ಕಿ ರಾಣಿದು ಏನಿದೆಯಲ್ಲ, ಏನು ಆನಿಮೇಷನ್ ಸ್ಟೈಲ್ಸ್ ಅದೆಲ್ಲ ಬಂದು ಅಲ್ಲಿ ಲೇಸರ್ ಶೋ ಮುಖಾಂತರ ತೋರಿಸ್ತಾರೆ. ಸೊ ಇದು ಎವ್ರಿ ಡೇ ಇರುತ್ತಂತೆ 8 o'clock ವರೆಗೂ. ಸೊ ಯು ಕ್ಯಾನ್ ಟ್ರೈ ಇವನ್ ದ್ಯಾಟ್. ಐ ಟ್ರೈ ಟು ಕವರ್ ಇಟ್ ಇಫ್ ಪಾಸಿಬಲ್. ಸೊ ಇದು ಆಯ್ತು ಹವಾಮಹಲ್. ಇದೇನು ಪ್ಲೇಸ್ ಇದೆಯಲ್ಲ, ಇದು ಪ್ಲೇಸ್ ಬಂದ್ಬಿಟ್ಟು ಎಲ್ಲ ಹವಾಮಹಲ್ ನೋಡಿದ್ರಲ್ಲ, ಫಸ್ಟ್ ಹವಾಮಹಲ್, ಸೆಕೆಂಡ್, ಥರ್ಡ್ ಇದರ ಹವಾಮಹಲ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲೆಲ್ಲ ಬಂದು ಸೈನಿಕರು ಇರ್ತಿದ್ರು. ಮಧ್ಯ ಏನು ಗೋಡೆ ಕಟ್ಟಿದ್ದಾರೆ, ಅದರಲ್ಲಿ ತಮ್ಮ ವೆಪನ್ಸ್ ಏನು ಇರ್ತಾ ಇದ್ದು ಅದೆಲ್ಲ ಇಡ್ತಾ ಇತ್ತು. ಸೈನಿಕರು ಇದ್ದು ಇಲ್ಲಿ ಪಿರಂಗಿ ಇಡ್ತಾ ಇದ್ದು. ಅದಾಗಿದ್ದಾದ್ಮೇಲೆ ಅದೇನಿದೆಯಲ್ಲ
ಅದು ಬಂದು ಫಿರಂಗಿ, ಅದನ್ನ ನಡೆಸ್ತಾ ಇದ್ರು. क्या बोला आपने भाई उसका? ये भवानी शंकर तो लकड़ी का गेट है रानी के टाइम का. हाँ नहीं, वो फिरंगी के बारे में. फिरंगी ने मेन गेट बंद कर दिया. कौन चलाती थी उसके? चला ಮೋತಿ ಬಾಯಿ ಅದನ್ನ ಚಲ ಹಾಂ ಅದನ್ನ ಯೂಸ್ ಮಾಡ್ತಿದ್ರು ಆ ತೋಪನ್ನ. ಆಮೇಲೆ ಅಲ್ಲೇನು ಗೇಟ್ ಇದೆ, ಅದು ಝಾನ್ಸಿ ಗಿರಣಿ ಲಕ್ಷ್ಮೀಬಾಯಿ ಕ್ಯಾ ಟೈಮ್ ಕಾ ಗೇಟ್ ಇದೆ. ಅವ್ರ ಟೈಮಲ್ಲಿ ಇದ್ದು ಗೇಟು, ವುಡನ್ ಗೇಟು ಈಗಲೂ ಹಾಗೆ ಇದೆ. ಅಲ್ಲೇ ನಿಮಗೆ ಕಾಣಿಸ್ತದೆ, ಚಿಕ್ಕ ಪುಟ್ಟ ಕಾಣಿಸ್ತದೆ ಎಲ್ಲ ಒಂಥರ ಪಾರ್ಚ್ಗಳ ಥರ ಚಿಕ್ಕ ಪುಟ್ಟ. ಅಲ್ಲಿ ನಾಟ್ಯ ಸಂಗೀತ ಇದೆಲ್ಲ ಆಗ್ತಿತ್ತು ಸಂಜೆ ಹೊತ್ತಿಗೆ. ರಾಜನಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಸೊ ಅದನ್ನು ಯೂಸ್ ಮಾಡ್ತಿದ್ರು. वो गेट ओपन होता है कि नहीं? अब नहीं होता वो. ये ಗಣೇಶ್ ಟೆಂಪಲ್. ನಾನು ಆವಾಗಲೇ ಗಣೇಶ್ ಟೆಂಪಲ್ ಅಂತಲೂ ಹೇಳಿದೆ. ಶಿವ ಟೆಂಪಲ್ ಈ ಕಡೆ ಇದೆ, ಗಣೇಶ್ ಟೆಂಪಲ್ ಬಂದ್ಬಿಟ್ಟು ಅದು ಅಲ್ಲಿ ಫ್ಲಾಗ್ಸ್ ಎಲ್ಲ ಹಾಕಿದಾರಲ್ಲ, ಫ್ಲಾಗ್ಸ್ ಎಲ್ಲ ಹಾಕಿರೋದು ಗಣೇಶ್ ಟೆಂಪಲ್. ಅದು ಅಲ್ಲೂ ಝಾನ್ಸಿ ಕಿರಣಿ ಬಂದು ಪೂಜೆ ಮಾಡ್ತಿದ್ರು. ಇದಾದ್ಮೇಲೆ ಇಲ್ಲಿ ಲಾಸ್ಟ್ ಮಿಷಿನ್ ಗನ್ 10 ಒಂದಿದೆ. ಲಾಸ್ಟ್ 10th ಮಿಷಿನ್ ಗನ್ ಇಲ್ಲಿ ಇಟ್ಟು ಫೈರ್ ಮಾಡ್ತಿದ್ರು. ಅದಾದ್ಮೇಲೆ ಇದೇನಿದೆಯಲ್ಲ, ಇದು ಬ್ರಿಟಿಷ್ ಹೋದಾದ್ಮೇಲೆ ಇಂಡಿಯನ್ ಆರ್ಮಿ ಕ್ಯಾಪ್ಚರ್ ಮಾಡ್ಕೊಂಡಾಗ ಈ ಪ್ಲೇಸ್ನ ಆಫೀಸ್ ಆಗಿ ಯೂಸ್ ಮಾಡ್ತಿದ್ರು ಇಂಡಿಯನ್ ಆರ್ಮಿಯವರು. ಅದಾದ್ಮೇಲೆ ಸಿಮೆಂಟ್ ಏನು ನೋಡ್ತಿದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಇಂಡಿಯನ್ ಆರ್ಮಿಯವರು ಈಗೀಗ ಅಂದರೆ ಫ್ರೀಡಮ್ ಮೂಮೆಂಟ್ ಆಗಿ ಸ್ವಲ್ಪ ದಿನಗಳು ಆದಾದ್ಮೇಲೆ ಇದನ್ನ ಆರ್ಮಿಯವರು ಕಟ್ಸ್ಕೊಂಡ್ರು ಫಾರ್ ದೇರ್ ಪರ್ಪಸ್. ಅವ್ರದ್ದು ಏನು ಕೆಲಸ ಆಗಿರುತ್ತೆ ಅದಕ್ಕೋಸ್ಕರ ಕಟ್ಸ್ಕೊಂಡ್ರು. ಈಗ ಸಿ ಇಟ್ಸ್ ನಾಟ್ ಲೈಕ್ ನೀವು ಹಳೆ ಕಾಲದಲ್ಲಿ ಹೆಂಗೆ ಕಟ್ತಾ ಇದ್ರು ಆ ಥರ ಇಲ್ಲ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆಫ್ಟರ್ ಫ್ರೀಡಮ್ ಮೂಮೆಂಟ್ ಎಲ್ಲ ಕಟ್ಕೊಂಡಿದ್ದು ನಮ್ಮ ಇಂಡಿಯನ್ ಆರ್ಮಿ. ಇದು ಲಾಸ್ಟ್ ಹವಾಮಾನ. ಇದು ಗಣೇಶ್ ಮಂದಿರ ಇಲ್ಲಿಂದ ಕಾಣಿಸುತ್ತೆ. ಫ್ಲಾಗ್ ಹಾಕಿದ್ದಲ್ಲಿ ಕಾಣಿಸುತ್ತಲ್ಲ, ಅದೇ ಫ್ಲಾಗ್ ಟೆಂಪಲ್ ಇಲ್ಲಿದೆ ನೋಡಿ. ಸೊ ಅಲ್ಲಿದೆ ಎಂಟ್ರೆನ್ಸ್, ಇದು ಟೆಂಪಲ್. ಈ यहाँ पे भी झांसी की रानी पूजा करते थे. हाँ, अभी इसका आगे से लेना है तो आगे से भी ले लेना. ठीक है. ಸೊ ಇದು ಗಣೇಶ ಟೆಂಪಲ್. ಝಾನ್ಸಿ ಕಿರಣಿ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಿದ್ರು. और ये सब मतलब ये तो रानी की सोल्जर खड़ी रहती थी, दासियां फूल डालने मतलब जब निकलती थी वेलकम करने के लिए. ये मेन का रास्ता है. तो ಇದು ಬಂದ್ಬಿಟ್ಟು ಗಣೇಶ್ ಟೆಂಪಲ್ ರೋಡ್. ये भी वही है ना पूरा? हाँ पूरा वही. ಗಣೇಶ್ ಟೆಂಪಲ್ ರೋಡ್ ಅಂದ್ರೆ ಇಲ್ಲಿ ಗಣೇಶ್ ಟೆಂಪಲ್ ಇಲ್ಲಿ ಬರುತ್ತೆ. ಸೊ ಇಲ್ಲೆಲ್ಲ ಬಂದು ಜನಗಳು ಬಂದ್ರೆ ರಾಣಿಗೆ ಮತ್ತೆ ರಾಜನಿಗೆಲ್ಲ ಬಂದು ವೆಲ್ಕಮ್ ಮಾಡಲಿಕ್ಕೆ ಹೂ ಅಲ್ಲ ಅದು ಇದು ಜಾಗ. ಹೀಗೆ ಮುಂದೆ ಬಂದ್ರೆ ಇದೆಲ್ಲ ಲಕಡಿ ಗೇಟ್ ಆಗ್ತದೆ. ಈ ಮುಂಚೆ ಕಟ್ಟಿಗೆದು ಬೇಕಿತ್ತು. ಕಟ್ಟಿಗೆ ಇಲ್ಲಿ ಗೇಟ್ ಇದ್ದು ಮಾಡಿದ್ರು. ಇಲ್ಲಿಂದ ಕಟ್ಟಿಗೆ ಗೇಟ್ ಇತ್ತು, ಅದೆಲ್ಲ ಬ್ರಿಟಿಷ್ ತದ್ದು ಮತ್ತೆ ಅವ್ರ ಪ್ರಕಾರ ಇದನ್ನು ಕಟ್ಟಿದ್ದಾರೆ. ಬಟ್ ಅದು ಎಂಟ್ರೆನ್ಸ್ ಟೆಂಪಲ್ಗೆ ಇದು ಹಾಗೆ ಇದೆ. ಲೈಟ್ಸ್ ಎಲ್ಲ ಲೈಟ್ ಆಗಿ. ಆ್ಯಂಡ್ ಇಲ್ಲೇನಾಗಿತ್ತು ಗೊತ್ತಾ, ಇದು ಬಂದು ಆರೆಂಜ್ ಕಲರ್ ಏನಿದೆ, ಇದು ಇಂಡಿಯನ್ ಆರ್ಮಿ ಅಕ್ವೈರ್ ಮಾಡ್ಕೊಂಡಾಗ ನಮ್ದು ಫ್ರೀಡಮ್ ಸಿಕ್ಕಾದ್ಮೇಲೆ ಇಂಡಿಯನ್ ಆರ್ಮಿ ಕೈಗೆ ಬಂದಾಗ ಇದು ಅವಾಗ ಹನುಮಾನ್ ಟೆಂಪಲ್ ಆಗಿತ್ತು. ಹನುಮಾನ್ ಮೂರ್ತಿ ಇದೆ ಅವಾಗ ಕಟ್ಟಿತ್ತು. ಬಟ್ ಅಲ್ಲೇ ಇದೆಯಲ್ಲ, ಅದು ಬಂದು ಝಾನ್ಸಿ ಕಿ ರಾಣಿ ಇದ್ದಾಗಿಂದಾನೆ ಅವ್ರು ಬಂದು ಪೂಜೆ ಮಾಡಿ ಇಲ್ಲೇ ಅವರು ಪೂಜೆ ಮಾಡಿದ್ರು, ಇಲ್ಲೇ ಇರೋದು. ಅದು ಮೇಲೆ ಇರೋದು. ಬಟ್ ಅದನ್ನು ಪೇಂಟಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ಮೂರ್ತಿ ಇನ್ನೂ ಹಾಗೆ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಝಾನ್ಸಿ ಕಿ ರಾಣಿ ಚಿಕ್ಕವರಿದ್ದಾಗ ಝಾನ್ಸಿ ಕಿ ರಾಣಿ ಚಿಕ್ಕವರಿದ್ದಾಗ ಅವರ ಮದುವೆ ಇಲ್ಲೇ ಆಗಿದೆ. ಇದೇ ಟೈಪಲ್ಲಿ ಮದುವೆ ಆಗಿತ್ತು ಝಾನ್ಸಿ ಕಿ ರಾಣಿದು. ನೋಡಿದ್ರೆ ಒಂಥರ ಗೂಸ್ ಬರುತ್ತೆ. ಅಂತ ದೊಡ್ಡ ಲೈಕ್ ವಾರಿಯರ್. ಅವ್ರ ಪ್ಲೇಸ್ ನಂಗೆ ಆಸೆ ಇತ್ತು ಬರ್ಬೇಕಂತ. ಫೈನಲಿ ಕೇಮ್ ಹಿಯರ್ ನಂಗೆ ಅನಿಸ್ತಾ. ನಂಗೆ ಲಿಟ್ರಲಿ ಐ ನಾಟ್ ಫೀಲಿಂಗ್ ದಟ್ ದಟ್ ವಾರಿಯರ್ಸ್ ಸ್ಟಿಲ್ ಹಿಯರ್ ಅಂತ. ಅದೇನೋ ಗೊತ್ತಿರೋ ಒಂಥರ ಗೂಸ್ ಬಂಪ್ಸ್. ಹಿಸ್ಟಾರಿಕಲ್ ಪ್ಲೇಸ್ ಬಂದರೆ ಅದೇ ನಂಗೆ ಆಗೋದು. ನಾನು ಒಳಗೆ ಹೋಗ್ತಾ ಇದ್ದೀನಿ ಟೆಂಪಲ್ ಒಳಗಡೆ. ಶೂ ಬಿಚ್ಚಿದೆ ಅಲ್ಲಿ. ಎಂಟ್ರೆನ್ಸ್ ಈ ಕಡೆ ಇದೆಯಾ? ಎಂಟ್ರೆನ್ಸ್ ಈ ಕಡೆ ಇದೆ. ಸೀರಿಯಸ್ಲಿ ಒಂಥರ ಗೂಸ್ ಬಂಪ್ ಬರುತ್ತೆ ಇದನ್ನು ನೋಡ್ತಾ ಇದ್ರೆ. ಗಿಂಬಲ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟೆಬಿಲೈಸೇಷನ್ ಇಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಟೆಂಪಲ್. ಕಲರಿಂಗ್ ಎಲ್ಲ ಈಗ ಮಾಡಿದ್ದು. ಬಟ್ ಇದೇನು ಮೂರ್ತಿ ಇದೆಯಲ್ಲ, ಇದು ಅವಾಗಿನ ಕಾಲದ ಮೂರ್ತಿ. ಇದು ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಗ 18th ಸೆಂಚುರಿಯಲ್ಲಿ ಏನಿತ್ತು ಅದೇ ಮೂರ್ತಿನೇ ಇನ್ನೂವರೆಗೂ ಇರೋದು. ಸೊ ಗೇಟ್ಸ್ ಎಲ್ಲ ಇದನ್ನೆಲ್ಲ ಈಗ ಕಟ್ಟಿರೋದು. ಯಾಕಂದರೆ ಅವಾಗೆಲ್ಲ ಇದೆಲ್ಲ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲ ಈಗ ಕಟ್ಟಿರೋದು ಗೇಟ್ಸ್, ಇದೆಲ್ಲ ಬೆಲ್ಲೆಲ್ಲ. ಬಟ್ ಸ್ಟಿಲ್ ಕ್ಯಾನ್ ಸಿ ದಟ್ ಪೇಂಟಿಂಗಲ್ಲೇ ಗೊತ್ತಾಗುತ್ತೆ ನಿಮಗೆ ಮೇಲೆ ನೋಡ್ರೆ.
ಅಲ್ಟಿಮೇಟ್ ಮಾರೆ. ನಮ್ಮ ಇಂಡಿಯನ್ ಆರ್ಮಿ ಕೈಗೆ ಬಂತು ಅಂತ ಹೇಳಿದೆಲ್ಲ ಉಳ್ಕೊಂಡಿದೆ, ಇಲ್ಲ ಬೇರೆಯವ್ರ ಕೈಗೆ ಬಂದಿದ್ರೆ ಹೋಗಿರೋದಲ್ಲ. ನೋಡಿ ಇದು ಎಂಟ್ರೆನ್ಸ್, ಅಲ್ಲಿಂದ. ಸೊ ಈಗ ಹೋಗೋಣ, ಇಲ್ಲೇನಿಲ್ಲ, ಕ್ಲೋಸ್ ಮಾಡೋಣ. ನೋಡಿ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ನಿಮಗೆಲ್ಲ ಹೇಗೆ ಅನಿಸ್ತದೆ ಅಂತ, ಬಟ್ ನಾನು ಲಿಟ್ರಲಿ ಗುಸ್ಸೊಂದು ಬರ್ತಾ ಇದೆ. ಇದೇ ಜಾಗದಲ್ಲೇ, ಇದೇ ಮೆಟ್ಲಲ್ಲೇ ಕ್ವೀನ್ ಆಫ್ ಝಾನ್ಸಿ, ಇದು ವಾರಿಯರ್, ಶಿ ಯೂಸ್ ಟು ಗೋ ಫ್ರಮ್ ಹಿಯರ್. ಆ ಪ್ಲೇಸ್ ಇರೋದು ನಾವು ಹೋಗ್ತಾ ಇದೀವಿ, ಬಟ್ ಅದಕ್ಕೆ ಹೇಳಿದೆ ನಾನು, ವಿ ಆರ್ ನಾಟ್ ಫೀಲ್, ಐ ಆಮ್ ಜಸ್ಟ್ ಫೀಲಿಂಗ್ ದಟ್ ಶಿ ಇಸ್ ಸಮ್ ಮೋರ್ ಹಿಯರ್, ದೋಸ್ ವಾರಿಯರ್ಸ್ ಆರ್ ಸ್ಟಿಲ್ ಹಿಯರ್ ಅಂತ ಅನಿಸ್ತಾ ಇದೆ. ಓಕೆ, ಮೊಬೈಲ್ ಹೀಟ್ ಆಗಿ ಎಲ್ಲ ಆಫ್ ಆಗ್ತಿದೆ.